ಹಲೋ, ಎಲ್ಲರಿಗೂ ನಮಸ್ಕಾರ. ಈಗ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ನಾವು ಸಕ್ಕರೆ ಹಚ್ಚನ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸಕ್ಕರೆಯನ್ನು ಸ್ವಲ್ಪ ನೀರು ಸರಿಯಾಗಿ ಅದನ್ನು ನೆನೆಸೋಷ್ಟು ನೀರು ಹಾಕಿ ಒಂದು ನೈಟ್ ಪೂರ್ತಿ ನೆನೆಸ್ಬೇಕು. ಈಗ ಇದು ನೆನ್ನೆ ಪೂರ್ತಿ ರಾತ್ರಿ ನೆನೆಸಿದ್ದೆ, ಫುಲ್ ನೆಂದಿದೆ ಇದು. ಈಗ ಇದನ್ನು ಒಲೆ ಮೇಲೆ ಇಟ್ಟು ನಾವು ಕರಗಿಸ್ಕೊಳ್ಬೇಕು. ಕರಗ್ತಾ ಇದೆ. ಇದು ಕರಗಕ್ಕಿಟ್ಟಾಗಲೇ ನಾವು ಹಾಲನ್ನು ಹಾಕೊಳ್ಳೋಣ. ಇದು ಒಂದು ಸೇರು ಸಕ್ಕರೆ ಹಾಕಿದ್ದೀನಿ. ಒಂದು ಸೇರಿಗೆ ಒಂದು ಮುಕ್ಕಾಲು ಪಾವಷ್ಟು, ಅಂದರೆ ಒಂದು ಕಾಫಿ ಲೋಟದಿಂದ ಚಿಕ್ಕ ಲೋಟದಿಂದ ಒಂದು 2 ಲೋಟ ಅಷ್ಟು ನೀರು ಹಾಕಿ ನೆನೆಸಿದ್ದೆ. ಈಗ 1 ಲೋಟ ಹಾಲು ತೊಗೊಂಡಿದ್ದೀನಿ ನೋಡಿ. ಇದರಲ್ಲಿ ಅರ್ಧ ಹಾಲನ್ನು ಹಾಕ್ತೀನಿ. ಅರ್ಧ ಹಾಲು ಹಾಕಿ ಅದು ಬೆಂದ ಮೇಲೆ ಅದು ಸೋಸ್ಕೊಳ್ಬೇಕು ಇದನ್ನು. ಯಾಕೆಂದರೆ ಅದರದ್ದು ಸಕ್ಕರೆಯಲ್ಲಿರೋಂತಹ ಕೊಳೆ ಎಲ್ಲ ಹಾಲು ಹಾಕೋದ್ರಿಂದ ಮೇಲೆ ಬಂದುಬಿಡುತ್ತೆ. ಹಚ್ಚುಗಳು ಬೆಳ್ಳಗೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಎಷ್ಟು ಸಕ್ಕರೆದು ಕೊಳೆ ಎಲ್ಲ ಹೇಗೆ ಬಂದಿದೆ ಅಂತ. ಇದನ್ನು ನಾವು ಒಂದು ಬಿಳೆ ಬಟ್ಟೆನಲ್ಲಿ ಸೋಸ್ಕೊಂಡು ಬರೋಣ. ಜಾಲರಿ ತೊಗೊಳ್ಳಿ, ಒಂದು ಪಾತ್ರೆ ತೊಗೊಳ್ಳಿ. ಅದಕ್ಕೆ ಜಾಲರಿಗೆ ಹೀಗೆ ಬಟ್ಟೆ ಹಾಕಿಬಿಟ್ಟು ಅದನ್ನು ಹೀಗಿಟ್ಟೆ ಅದು ನೋಡಿ. ಇವಾಗ ಹೀಗೆ ಇದನ್ನು ಸೋಸ್ಕೋಬೇಕು. ಇದರ ಮೇಲ್ಗಡೆ ಎಲ್ಲ ಅದು ಸಕ್ಕರೆದು ಕೊಳೆ, ಆ ಕೊಳೆ ಎಲ್ಲ ಹೋಗ್ಬಿಡುತ್ತೆ. ಅದರಿಂದ ನಾವು ಈಗ ಹಾಲಾಕಿ ಮಾಡೋದ್ರಿಂದ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. ನಿಧಾನವಾಗಿ ಸೋಸ್ಕೊಳ್ಳಿ, ತುಂಬ ಬಿಸಿ ಇರುತ್ತೆ ನೋಡಿ. ಈಗ ಸೋಸಿದಾಗಿದೆ. ಕೊನೆಯಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ರೆ ಆಯಿತು, ಅಷ್ಟೇ. ಇಷ್ಟು ಮಾಡ್ಕೊಳ್ಬೇಕು ನೋಡಿ. ಈ ಥರ ಕೊಳೆ ಎಲ್ಲ ಇದರಲ್ಲಿ ಬಟ್ಟೆನಲ್ಲಿ ಇರುತ್ತೆ ನೋಡಿ. ಈಗ ಮತ್ತೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಮತ್ತೆ ಇನ್ನು ಅರ್ಧ ಉಳಿದಿತ್ತಲ್ಲ ಹಾಲು, ಅದನ್ನು ಸ್ವಲ್ಪ ಪೂರ್ತಿ ಹಾಕ್ತಾಯಿದ್ದೀನಿ. ಈಗ ಇದು ಹಾಗೇ ಅದೇ ಥರ ಬೇಯಿಸ್ಕೋಬೇಕು. ಬೇಯುವಾಗ ಕೊಳೆ ಬಿಡುತ್ತೆ. ಮತ್ತು ಅದನ್ನು ಸೋಸ್ಕೋಬೇಕು ನೋಡಿ. ಈಗ ಮೊದಲಿನಷ್ಟು ಸಕ್ಕರೆಯಲ್ಲಿ ಗಲೀಜಿಲ್ಲ, ಬೆಳ್ಳಗೆ ಬಂದಿದೆ. ಇದನ್ನು ಈಗ ಮತ್ತೆ ಸೋಸ್ಕೊಂಡು ಬರೋಣ. ಇವಾಗ ನೋಡಿ ಸೋಸ್ತಾ ಇದ್ದೀನಿ. ತುಂಬ ಕ್ಲೀನಾಗಿರೋದು ಸಕ್ಕರೆ ನೀರಾಗಿದೆ ಇದು. ಇದನ್ನು ಹೇಗೆ ಹಚ್ಚಿ ಮಾಡೋದು ಅಂತ ಮುಂದೆ ನೋಡ್ಕೊಳ್ಳೋಣ. ಇವಾಗ ಸೋಸ್ಕೊಂಡಾಗಿದೆ ಸಕ್ಕರೆ. ಸೋಸ್ಕೊಂಡಿದ್ದನ್ನು ಈಗ ಹಚ್ಚಿ ಮಾಡೋದಕ್ಕೆ ಹೇಗೆ ಮಾಡಬೇಕಂತ ಮಾಡೋಣ. ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ಫಸ್ಟ್ ಸಿಮ್ಮಲ್ಲಿರಲಿ ಸ್ಟವ್ವು. ಈಗ ಇದಕ್ಕೆ ಒಂದು 4-5 ಸೌಟ್ ಆಗುವಷ್ಟು ಹೀಗೆ ತಿರುಗಿಸ್ತಾ ಇರಬೇಕು. ಈ ಥರ ತಿರುಗಿಸಿ ಅದು ಬಣ್ಣ ಬದಲಾಗುತ್ತೆ, ಬೆಳ್ಳಗಾಗುತ್ತೆ. ಅದನ್ನು ನಾನು ತೋರಿಸ್ತೀನಿ. ಈ ಥರ ತಿರುಗಿಸ್ತಾ ಹೋಗಬೇಕು. ಫಸ್ಟ್ ಟ್ರಿಪ್ಪು ಸ್ವಲ್ಪ ನಿಧಾನ ಆಗುತ್ತೆ, ಆಮೇಲೆ ಬೇಗ ಆಗಿಬಿಡುತ್ತೆ ನೋಡಿ. ಈಗ ಈ ಥರ ತಿರುಗ್ತಾನೆ ಇರಬೇಕು. ತಿರುಗಿಸ್ತಾ ಈ ಮಟ್ಟಕ್ಕಾಗಿದೆ. ಇನ್ನೂ ಆಗಬೇಕಿದು, ಇನ್ನೂ ಆಗಿಲ್ಲ ನೋಡಿ. ಇನ್ನೂ ಆಗಿಲ್ಲ, ಇನ್ನು ತುಂಬ ಆಗಬೇಕಿದು. ಫಸ್ಟ್ ಟ್ರಿಪ್ಪಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ, ಆಮೇಲೆ ಬೇಗ ಆಗುತ್ತೆ. ಹೀಗೆ ಅಲ್ಲಿ ತನಕ ಹಚ್ಚುಗಳೆಲ್ಲ ಜೋಡಿಸ್ಕೋಬೇಕು. ಇದನ್ನು ಒಂದು ಹೊಸ ಹಚ್ಚುಗಳಾದರೆ ಒಂದು ನೈಟ್ ಫುಲ್ ನೆನೆಸ್ಬೇಕು. ಹಳೆ ಹಚ್ಚುಗಳಾದರೆ ನಿಮಗೆ ಒಂದು 2 ಗಂಟೆ ಬೇಗ ನೆನೆಸಿದ್ರೆ ಸಾಕು ನೋಡಿ. ಈ ಥರ ಸಿಗುತ್ತೆ. ಇದನ್ನು ಒಂದಕ್ಕೊಂದು ಹಿಂಗಿಡಬೇಕು. ಹಚ್ಚು ಮಾಡಬೇಕಾದ್ರೆ ಒಬ್ಬರ ಕೈಯಲ್ಲಾದರೆ ಸ್ವಲ್ಪ ನಿಧಾನ ಆಗುತ್ತೆ. ಯಾರಾದರೂ ಒಬ್ಬರು ಹೆಲ್ಪರ್ಸ್ ಇದ್ದರೆ ತುಂಬ ಬೇಗ ಆಗುತ್ತೆ ನೋಡಿ. ಈಗೆಲ್ಲ ಜೋಡಿಸಿಟ್ಟಿದ್ದೀನಿ. ತುಂಬ ವೆರೈಟೀಸ್ ಇದೆ. ಆನೆ ಇದು ಎಲ್ಲ ಇದೆ ನೋಡಿ. ಎಲ್ಲ ಹೀಗೆ ಸೇಮ್ ನೋಡಿಕೊಂಡು ಹಚ್ಚನ್ನು ಜೋಡಿಸ್ಕೊಂಡು ಇಟ್ಕೋಬೇಕು ನೋಡಿ. ಹೀಗೆ ತಿರುಗ್ತಾ ಇರುವಾಗ ಅಲ್ಲಿ ಬಬ್ಬಲ್ಸ್ ಬರಬಾರ್ದು. ಗುಳ್ಳೆ ಬಂದರೆ ನಿಮಗೆ ಹಚ್ಚಿ ಚೆನ್ನಾಗಿ ಬರೋಲ್ಲ. ಈ ಥರ ನೋಡಿ. ಹೀಗೆ ಒಂಚೂರು ಗುಳ್ಳೆ ಬರ್ದಿರ ನೋಡ್ಕೊಳ್ಬೇಕು.
ಈಗ ಆಗ್ತಾ ಬಂದಿದೆ, ಆದರೆ ಇನ್ನೂ ಇದು ಆಗಲಿಲ್ಲ, ಇನ್ನೂ ಆಗಬೇಕು. ಒಟ್ಟಲ್ಲಿ ಬಬಲ್ಸ್ ಬರದೇ ಇರೋ ಹಾಗೆ ತಿರುಗಿಸ್ತಾ ಇರಬೇಕು. ಈಗ ಇದು ಈ ಥರ ನಾವು ತಿರುಗ್ತೀವಲ್ಲ, ಎಷ್ಟು ಉರಿ ಆಗುತ್ತೆ ಅಷ್ಟು ಫುಲ್ ಸಣ್ಣ ಇರಬೇಕು. ಪಾತ್ರೆ ತಳ ಮಾತ್ರ ಬಿಸಿ ಆಗಬೇಕು ನೋಡಿ. ಇದು ಮೇಲ್ಗಡೆ ಬಿಸಿ ಆಗಬಾರ್ದು, ಆಗೋದಿಲ್ಲ. ಅದು ಅಷ್ಟೇ ಉರಿನಲ್ಲಿ ನೀವು ಆಗೋಗ್ಬಿಡುತ್ತೆ. ಇದು ತುಂಬ ಉರಿ ಜಾಸ್ತಿ ಬೇಡ ಇದಕ್ಕೆ. ಈಗ ನೋಡಿ ಇದು ಪಾಕ ಬಂದಿದೆ. ಈಗ ನಿಮಗೆ ನೋಡಿ ಈ ಥರ ಬರುತ್ತೆ. ಇದು ಏನಾದರೂ ನಿಮಗೆ ಅನುಮಾನ ಇದ್ದರೆ ನೀವು ಒಂದು ಬೆಟ್ಟಷ್ಟು ಇಲ್ಲಿ ಹಾಕಿ ನೋಡಿ, ಅದು ವೈಟಾಗಿ ಗಟ್ಟಿ ಆಗುತ್ತೆ. ತಕ್ಷಣ ಹಾಕ್ಬಿಟ್ರೆ ಮುಗೀತು. ಸ್ಟವ್ ಆಫ್ ಮಾಡಿಬಿಡೋಣ. ಹೀಗೆ ಹೀಗೆ ಹಾಕಬೇಕು. ಹೀಗೆ ಹಾಕೋದ್ರಿಂದ ಅದು ಹಚ್ಚು ತಕ್ಷಣವೇ ಆಗಿಬಿಡುತ್ತೆ ನೋಡಿ. ಈಗ ತಾನೇ ಹಾಕಿದ್ದಲ್ವಾ, ಈಗ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಹೇಳಿದ್ರ ಆಹಾ ಎಷ್ಟು ಚೆನ್ನಾಗಿ ಬಂದಿದೆ, ಬೆಳ್ಳಗೆ ನೋಡಿ. ಈಗ ಈ ಥರ ತೆಗಿಯೋದು, ಇಷ್ಟು ನೀಟಾಗಿ ಬರುತ್ತೆ ನೋಡಿ. ಇವಾಗ ಎಲ್ಲವನ್ನು ಈ ಥರ ನೀಟಾಗಿ ತೆಗಿಯೋದು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನು ಮತ್ತೆ ನೀರಿನಲ್ಲಿ ಹಾಕ್ಕೊಳ್ಬೇಕು, ಮತ್ತು ಅದನ್ನು ಮತ್ತೆ ಅದೇ ಥರ ಹಚ್ಚಿ ಜೋಡಿಸ್ಬೇಕು ನೋಡಿ. ಇದು ಇವಾಗ ಇನ್ನೊಂದು ತೆಗಿತೀನಿ. ಇದು ತೆಗಿಬೇಕಾದ್ರೆ ತಳದಲ್ಲಿ ಒಂಚೂರು ನೈಸ್ ಮಾಡಿಕೊಂಡ್ರೆ ನಿಮಗೆ ಪೀಠ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕೆಳಗಡೆ ನೋಡಿ. ಗಣೇಶ ಇದು ಸ್ವಲ್ಪ ಹೊತ್ತು ನೀವು ಹೀಗೆ ಇಟ್ಬಿಟ್ಟು ತೆಗಿಬೇಕು, ಯಾಕಂದರೆ ಇಲ್ಲಿ ಬಿಸಿ ಇರುತ್ತಲ್ವ ಪಾಕ. ಅದು ಸ್ವಲ್ಪ ಆರಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಅಂತ ನೋಡಿದ್ರಲ್ವ, ಸಕ್ಕರೆ ಹಚ್ಚುಗಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸಂಕ್ರಾಂತಿಯ ಹಚ್ಚುಗಳು ರೆಡಿಯಾಗಿದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.